ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗೊತ್ತೇ ಇರುತ್ತೆ, ಈ ವಾರ ಮಿನಿಮಮ್ ಆಗಿ 3 ಜೋಡಿ ಮತ್ತು 4 ಒಂಟಿಗಳು ನಾಮಿನೇಟ್ ಆಗಿವೆ. ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗೋಕೆ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನಂತ ಗೊತ್ತಾ, ಈ ವಾರ ಎಲಿಮಿನೇಷನ್ ಇರುತ್ತಾ, ಮನೆಯಿಂದ ಹೊರಗಡೆ ಹೋಗ್ತಾರಾ ಅಂತ. 100% ಹೋಗ್ತಾರ ಅಂತ ಅಪ್ಡೇಟ್ ಇದೆ. ಕಾರಣ ಏನ್ ಗೊತ್ತಾ, ವೋಟಿಂಗ್ ಲೆವೆನ್ ಅವರು ಆಫ್ ಮಾಡಿಲ್ಲ, ಕಂಟಿನ್ಯೂಸ್ ಆನ್ ಆಗಿದೆ. ಬಿಗ್ ಬಾಸ್ ಮನೆಯಿಂದ 2 ದಿನ ಹೊರಗಡೆ ಹೋಗಿರ್ಬೋದು ಕಂಟೆಸ್ಟೆಂಟ್ಗಳು, ಆದ್ರೆ ಮನೆಯಿಂದ ಹೊರಗಡೆ ಹೋಗಕ್ಕೆ ರೆಡಿ ಇದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಹೇಳದಲ್ಲ, ವೋಟಿಂಗ್ ಲೈನ್ ಆಫ್ ಮಾಡಿಲ್ಲ ಅಂತ. ಮುಖ್ಯವಾಗಿ ಲಾಸ್ಟ್ ವೀಕ್ ಅಲ್ಲಿ 1 ಡೇ ವೋಟಿಂಗ್ ಕೌಂಟ್ ಮಾಡಿ ಎಲಿಮಿನೇಟ್ ಮಾಡಿದ್ರು. ಮತ್ತೆ ಈ ವಾರ ಪೂರ್ತಿ ವೋಟಿಂಗ್ ಲೈನ್ ಆನ್ ಇದೆ, ಮತ್ತೆ ಎಲಿಮಿನೇಟ್ ಮಾಡಲ್ವಾ, ಕಂಪಲ್ಸರಿ ಮಾಡ್ತಾರಂತಿದೆ. ನಾನು ಲಾಸ್ಟ್ ವಿಡಿಯೋ ಅಪ್ಡೇಟ್ ಕೊಟ್ಟಾಗ ಕಂಪಲ್ಸರಿ ರಕ್ಷಿತಾ ಅವರು ಟಾಪ್ ಅಲ್ಲಿ ಇದ್ದಾರೆ. ಬಾಟಮ್ ಅಲ್ಲಿ ತಗೊಂಡಾಗ ನಮ್ಮ ಜಾಹ್ನವಿ, ಸ್ಪಂದನ ಸೋಮಣ್ಣ ಮತ್ತು ಮಾಳು ಅವರು ಇದಾರೆ ಅಂತ ಹೇಳಿದ್ದೆ. ಬಟ್ ಶುಕ್ರವಾರ ಎಪಿಸೋಡ್ ಆದ್ಮೇಲೆ ತುಂಬಾ ಬದಲಾವಣೆ ಆಗಿದೆ, ಭಾರಿ ಬದಲಾವಣೆ ಆಗಿದೆ. ಯಾಕಂದ್ರೆ ಯಾರ ಸ್ಥಾನದಲ್ಲಿ ಯಾರ್ಯಾರೋ ತುಂಬಾ ಚೇಂಜಸ್ ಎಲ್ಲ ಆಗಿದೆ. ಮುಖ್ಯವಾಗಿ ಇಲ್ಲಿ ನಮ್ಮ ರಾಶಿಕಾ ಮತ್ತು ಮಂಜುನ ಭಾಷಿನ ಅವರ ಸ್ಥಾನ ತುಂಬಾ ಬದಲಾವಣೆ ಆಗಿದೆ. ಮತ್ತೆ ಶುಕ್ರವಾರ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ಲೈನ್ ಯಾವ ರೀತಿ ಬದಲಾವಣೆ ಆಯ್ತು, ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಟಾಪ್ ಅಲ್ಲಿ ಯಾರು, ಬಾಟಮ್ ಅಲ್ಲಿ ಯಾರು, ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಹೇಳ್ತಾರೆ 4 ಒಂಟಿಗಳನ್ನ ತಗೊಂಡ್ರೆ ನಮ್ಮ ಧನುಷ್ ಗೌಡ, ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ, ಅದಾದ್ಮೇಲೆ ನಮ್ಮ ಜಾಹ್ನವಿ ಅವರು, ಅದಾದ್ಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು, ಇಷ್ಟು ಜನ ಒಂಟಿಗಳಲ್ಲಿ ನಾಮಿನೇಟ್ ಆಗಿದ್ದಾರೆ. ಜೋಡಿ ಅಂತ ತಗೊಂಡಾಗ ಮಂಜು ಭಾಷಿಣಿ, ರಾಸಿಕಾ, ಸ್ಪಂದನ, ಮಾಳು ಮತ್ತಾದ್ಮೇಲೆ ಅಭಿಷೇಕ್, ಅಶ್ವಿನಿ, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಮುಖ್ಯವಾಗಿ ವೋಟಿಂಗ್ ಅನಾಲಿಸಿಸ್ ಮಾಡಿ ವೋಟಿಂಗ್ ಫೋಲ್ಸ್ ಅಂತ ತಗೊಂಡಾಗ ಇದೊಂದು ಅನ್ಅಫಿಷಿಯಲ್ ಆಗಿ ರಿಸಲ್ಟ್ ಆಗಿರುತ್ತೆ. ಮುಖ್ಯವಾಗಿ ತಗೊಂಡಾಗ ನಮ್ಮ ರಕ್ಷಿತಾ ಅವರು ಟಾಪ್ ಆಗಿದ್ದಾರೆ. ರಕ್ಷಿತಾ ಶೆಟ್ಟಿ ರಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಚಿಕ್ಕ ಹುಡುಗಿ ವೋಟಿಂಗ್ ಲೀಚಲ್ಲಿ, ವೋಟಿಂಗ್ ರಿಸಲ್ಟ್ ಗಳಲ್ಲಿ ಅಂದ್ರೆ ಪ್ರೇಕ್ಷಕರಲ್ಲಿ ಮನಸ್ಸು ಗೆಲ್ಲುವುದರಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅವರ ಪಾತ್ರ ನಿಭಾಯಿಸಿದಾರೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಯಾಕಂದ್ರೆ ಆ ರೀತಿಯಾಗಿ ಅವರಿಗೆ ವೋಟ್ಸ್ ಬರ್ತಾ ಇದೆ. ಇನ್ನು ಸೆಕೆಂಡ್ ಅಂತ ತಗೊಂಡಾಗ 100% ಅಭಿಷೇಕ್, ಅಶ್ವಿನಿ ಅವರು ಇದ್ದಾರೆ. ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಕಾಡಬಹುದು, ಏನಂತ, ಇವ್ರು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ, ಟಾಸ್ಕ್ ಆಡ್ತಾ ಇಲ್ಲ, ವೋಟ್ ಏನಕ್ಕಪ್ಪ ಬರುತ್ತೆ ಅಂತ. ಹೌದು, ನಿಜಾನೇ. ಬಟ್ ವೋಟ್ ಅಲ್ಲಿ ಮಾತ್ರ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು ಥರ್ಡ್ ಅಂಕ ತಗೊಂಡಾಗ ತುಂಬಾ ಶಾಕ್ ಆಗುತ್ತೆ ಎಲ್ಲರಿಗೂ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಂಗಳವಾರ ಒಂದು ವೋಟಿಂಗ್ ಅನಾಲಿಸಿಸ್ ಮಾಡಿದಾಗ ಬಾಟಮ್ ಅಲ್ಲಿ ಇದ್ರು ಮಾಳು ಮತ್ತೆ ಸ್ಪಂದನ ಅವರು. ಈಗ 3rd ಪ್ಲೇಸ್ ಅಲ್ಲಿ ಅವರ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಯಾಕಂದ್ರೆ ಫ್ರೈಡೆ ಟಾಸ್ಕ್ ಅಂತ ನೋಡಿದಾಗ ಮಾಳು ಅವ್ರು ಚೆನ್ನಾಗಿ ಆಡಿದ್ರು, ಸ್ಪಂದನ ಅವ್ರು ಪರವಾಗಿಲ್ಲ, ಸ್ವಲ್ಪ ಆಕ್ಟಿವ್ ಇದ್ದಾರೆ. ಏನಕ್ಕಂತ ಗೊತ್ತಿಲ್ಲ, ಟೋಟಲ್ ಆಗಿ ವೋಟ್ಸ್ ಅಂತೂ ಬರ್ತಾ ಇದೆ. 3rd ಪ್ಲೇಸ್ ಅಲ್ಲಿ ಮಾಳು, ಸ್ಪಂದನ ಅವರು ಇದ್ದಾರೆ. 4th ತಗೊಂಡಾಗ ನಮ್ಮ ಸೈಲೆಂಟ್ ಬಾಯ್, ಸೈಲೆಂಟ್ ಕಿಲ್ಲರ್, ಹ್ಯಾಂಡ್ಸಮ್ ಬಾಯ್ ಅಂತ ಹೇಳ್ಬೋದು, ನಮ್ಮ ಧನುಷ್ ಗೌಡ ಇದ್ದಾರೆ 4th ಪ್ಲೇಸ್ ಅಲ್ಲಿ. ನಾವು 5th ಅಂತ ತಗೊಂಡಾಗ ನಮ್ಮ ಅಶ್ವಿನಿ ಗೌಡ ಇದ್ದಾರೆ. ತುಂಬಾ ಜನ ಅಶ್ವಿನಿ ಗೌಡ ವೋಟ್ ಹಾಕ್ಬಾರ್ದು, ಅಶ್ವಿನಿ ಗೌಡ ಹೊರಗಡೆ ಕಳಿಸ್ಬೇಕು, ಹಾಗೆ ಈಗ ಅಂತೆಲ್ಲ ಕಮೆಂಟ್ಸ್ ಬರ್ತಾ ಇದೆ. ಅಲ್ಲ, ಆಗಲ್ಲ ಗುರು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೆಸೆಂಟ್ ಕಂಟೆಂಟ್ ಕೊಡ್ತಿರೋದು ಅವರನ್ನೇ. ಅವರಿಂದನೇ ಬಿಗ್ ಬಾಸ್ ಒಂದು ಲೆವೆಲ್ಗೆ ನಡೀತಾ ಇದೆ, ಒಂದು ಲೆವೆಲ್ಗೆ ಗಲಾಟೆ ಆಗ್ತಾ ಇದೆ, ಲೆವೆಲ್ಗೆ ಬರ್ತಾ ಇದೆ ಅಂದ್ರೆ 100% ಅವರಿಂದನೇ. ಆದ್ರಿಂದ ಅವ್ರನ್ನ ಹೊರಗಡೆ ಹಾಕಕ್ ಆಗಲ್ಲ. ಒಂದ್ ವೇಳೆ ಲೀಸ್ಟ್ ಅಲ್ಲಿ ಅವ್ರು ಇದ್ರು ಅವರಂತೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲ್ಲ. ಇನ್ನು 6th ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಮಂಜು ಭಾಷಿಣಿ ಮತ್ತು ರಾಸಿಕಾ ಅವರು ಇದ್ದಾರೆ. ಇವರು 100% ನನ್ಗನ್ಸುತ್ತೆ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ. ಯಾಕಂದ್ರೆ ಬಾಟಮ್ ಮೇಲೆ ಇಬ್ರು ಒಂದು ಜೋಡಿ ಅಂತ ತಗೊಂಡ್ರೆ ಮಂಜು ಭಾಷಿಣಿ ಮತ್ತು ನಮ್ಮ ರಾಸಿಕಾ ಅವರು. ಇನ್ನು ಲಾಸ್ಟ್ ಅಲ್ಲಿ ಅಂದ್ರೆ ನಮ್ಮ ಜಾನಿ ಅವರು ಇದ್ದಾರೆ. ಆಲ್ರೆಡಿ ಲಾಸ್ಟ್ ಟೈಮ್ ಅಲ್ಲಿ ಒಂದು ಜೋಡಿ ಹೋಗಿದೆ, ಈ ಸಲ ಒಂಟಿ ಹೋಗುತ್ತಾ ಹೇಳಕ್ ಆಗಲ್ಲ. ಯಾಕಂದ್ರೆ ಕಂಪೇರ್ ಟು ಜಾಹ್ನವಿ ಅವರು, ಮಂಜು ಭಾಷಿಣಿ ಮತ್ತು ರಾಸಿಕಾ ಅವರು ಆಟ ತುಂಬಾ ಲೋ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆದ ಕಾರಣ ಈ ಎರಡು ಒಂದು ಒಂಟಿ ಒಂದು ಜೋಡಿ ಇಬ್ಬರಲ್ಲಿ ಯಾರಾದ್ರೂ ಮನೆಗೆ ಹೋಗ್ಬೋದು. ಯಾರಂದ್ರೆ ಮಂಜು ಭಾಷಿಣಿ ಅದಾದ್ಮೇಲೆ ರಾಸಿಕಾ, ಈ ಜೋಡಿ ಆದ್ರೂ ಹೋಗ್ಬೋದು. ಇಲ್ಲ ಜಾಹ್ನವಿ ಅವರಾದ್ರೂ ಈ ವೀಕ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಇದ್ರೆ ಕಂಪಲ್ಸರಿ ಎಲಿಮಿನೇಟ್ ಆಗುತ್ತೆ. ಇದು ವಿಷಯ. ಮುಖ್ಯವಾಗಿ ಇಲ್ಲಿ ನಮ್ಮ ಅಶ್ವಿನಿ ಗೌಡರು ನಾಮಿನೇಟ್ ಆಗಿದ್ದಾರೆ. ಇವರು ಆಲ್ರೆಡಿ ಸೆಕೆಂಡ್ ಫೈನಲಿಸ್ಟ್ ಕೂಡ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಇವ್ರಿಗೆ ತುಂಬಾ ಹೊರಗಡೆ ತುಂಬಾ ನೆಗೆಟಿವ್ ಇದೆ, ತುಂಬಾ ಸ್ವಲ್ಪ ಜನ ಬೈಯರ್ಗಳು ಇದ್ದಾರೆ. ಕಾರಣ ಏನಂದ್ರೆ ಇವ್ರು ಯಾರಾದ್ರೂ ಎಲಿಮಿನೇಟ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಇಡಬಹುದಾ ಅಂತ ನನ್ಗನ್ಸುತ್ತೆ. ಇನ್ನು ಸೆಕೆಂಡ್ ವೀಕ್ ಎಲ್ಲ ಸೀಕ್ರೆಟ್ ರೂಮ್ ಇಡಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಒಪಿನಿಯನ್. ಬಟ್ ಇದು ಎಕ್ಸ್ಪೆಕ್ಟ್ ಟು ಅನ್ಎಕ್ಸ್ಪೆಕ್ಟೆಡ್ ಸೀಸನ್ 12 ಒಂದ್ರ ಪಕ್ಕ ಎರಡಲ್ಲ, ಒಂದ್ರ ಪಕ್ಕ 2 ಅಪೋಸಿಟ್ ಅಂತ ವಿರುದ್ಧ ಅಂತ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ಒಂದ್ ವೇಳೆ ಎಲಿಮಿನೇಷನ್ ಇದ್ರೆ ಮಂಜು ಭಾಷಿಣಿ, ರಾಸಿಕಾ ಇವ್ರ ಜೋಡಿ ಹೋಗುತ್ತೆ. ಇಲ್ಲ ಒಂಟಿಗಳಲ್ಲಿ ತಗೊಂಡ್ರೆ ನಮ್ಮ ಜಾಹ್ನವಿ ಅವರು ಮನೆಗೆ ಹೋಗೋದಂತೂ ಪಕ್ಕ ಹೇಳ್ಬೋದು. ಇನ್ನು ಒಂದ್ ವೇಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೀನಿ, ಬಿಗ್ ಬಾಸ್ ಅಂತ ಏನಾದ್ರೂ ಲೆಕ್ಕಾಚಾರ ಮಾಡ್ಕೊಂಡ್ರೆ ಹೇಗಿದ್ರು ನಮ್ಮ ಅಶ್ವಿನಿ ಗೌಡ ಅವರು ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಫೈನಲಿಸ್ಟ್ ಕೂಡ ಆಗಿದ್ದಾರೆ. ಅವ್ರ ಬಗ್ಗೆ ಮನೆಯಲ್ಲಿ ಯಾವ ರೀತಿ ಎಲ್ಲ ಮಾತಾಡ್ತಾರೆ, ಅವ್ರ ಬಗ್ಗೆ ಯಾವ ರೀತಿಯಾದ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅಂತ ಬಿಗ್ ಬಾಸ್ ಆಗ್ಲಿ ಅಭಿಮಾನಿಗಳಲ್ಲಿ ತಿಳ್ಕೊಬೇಕಂತ ಒಂದು ಟ್ವಿಸ್ಟ್ ಏನಾದ್ರು ಕೊಟ್ರೆ ಅಶ್ವಿನಿ ಗೌಡರನ್ನ ತಗೊಂಡೋಗಿ ಸೀಕ್ರೆಟ್ ರೂಮ್ ಅಲ್ಲಿ ಇಡ್ತಾರೆ. ಇದು ಒಂದು ವಿಷಯ.
ವೋಟಿಂಗ್ ಅನಾಲಿಸಿಸ್ ಈ ರೀತಿ ಆಗಿತ್ತು. ದಯವಿಟ್ಟು ಇಂಥ ಅಪ್ಡೇಟ್ಗಳು ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ, ತಿಳ್ಕೊಬಿಡಿ. ಮೊದಲನೇ ಸ್ಥಾನ ಬಂದ್ರೆ ರಕ್ಷಿತಾ ಶೆಟ್ಟಿ ಇದ್ದಾರೆ. ಸೆಕೆಂಡ್ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಅಭಿಷೇಕ್ ಅಶ್ವಿನ್ ಇದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಮಾಲು ಸ್ಪಂದನ್ ಇದ್ದಾರೆ. ಫೋರ್ತ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಧನುಷ್ ಗೌಡ ಇದ್ದಾರೆ. ಫಿಫ್ತ್ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ. ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಮಂಜು ಬಾಚಿನಿ ರಾಸಿಕಾ. ಸೆವೆಂತ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಜಾನಿ ಅವರು. ಈ ರೀತಿ ಇದೆ. ಒಂದು 2ನೇ ವಾರದ ಕೊನೆ ವೋಟಿಂಗ್ ರಿಸಲ್ಟ್ ಈ ರೀತಿ ಇತ್ತು. ದಯವಿಟ್ಟು ಇವತ್ತು ಕಿಚನ್ ಅಪ್ಡೇಟ್ಗಳು ಬೇಗನೆ ಸಿಗ್ತಾ ಇರ್ತದೆ ನಮ್ಮ ಚಾನಲ್ ಅಲ್ಲಿ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಮ್ಮೂರು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೆಲ್ಲ ಚೇಂಜ್ ಆಗಿದೆ ಅನ್ಕೋಬೇಡಿ. ಕೆಲವು ಫ್ಯಾಮಿಲಿ ಪ್ರಾಬ್ಲಮ್ಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ನಮ್ಮೂರು, ಹಿಂದೆ ಕಾಣ್ತಿರೋ ನಮ್ಮೂರು ಗುಡ್ಡ, ಈ ಹಳ್ಳಿ ಊರಲ್ಲಿ ಒಂದು ನಿಮ್ಗೆ ಅಪ್ಡೇಟ್ ಕೊಡೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಂಥ ಅಪ್ಡೇಟ್ಗಳು ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.